ಬೆಂಗಳೂರಿನ ಲಾಲ್ಬಾಗ್ ಸಿದ್ದಾಪುರ ಜಯನಗರ 1ನೇ ಬ್ಲಾಕ್ನಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಗೌರವ ಅಧ್ಯಕ್ಷರಾದ ವೈ ಜಯರಾಮ್ ಹಾಗೂ ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತರು ಅಧ್ಯಕ್ಷರು ಬೆಂಗಳೂರು ನಗರ ಕನ್ನಡ ಕೀರ್ತಿ ಪ್ರಶಸ್ತಿ ಪುರಸ್ಕೃತರು ಕನ್ನಡ ಪ್ರೇಮಿ ಡಿಕೆ ರಾಜ್ರವರ ಸಹಾಯ ಹಸ್ತದಿಂದ ಕರ್ನಾಟಕ ರತ್ನಗಳಾದ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮ. ಪುತ್ಥಳಿ ಅನಾವರಣವನ್ನು ಸಾರಿಗೆ ಹಾಗೂ ಮುಜರಾಯಿ ಸಚಿವರು ಶಾಸಕರು ಬಿಟಿಎಂ ಲೇಔಟ್ ಕ್ಷೇತ್ರದ ಶ್ರೀ ರಾಮಲಿಂಗಾರೆಡ್ಡಿಯವರು, ಮಾನ್ಯ ಶಾಸಕರು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಶ್ರೀ ಉದಯ್ ಗರುಡಾಚಾರ್ ಅವರು, ಕಾಂಗ್ರೆಸ್ ಮುಖಂಡರು ಶ್ರೀ ಕೆಎಂ ನಾಗರಾಜ್ರವರು, ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಸಾರಾ ಗೋವಿಂದ್ರವರ, ಡಾಕ್ಟರ್ ರಾಜ್ಕುಮಾರ್ ಅವರ ಮಗಳಾದ ಲಕ್ಷ್ಮಿಯವರು ಹಾಗೂ ಹಳಿಯ ಗೋವಿಂದರಾಜರವರ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾಜಿ ಮಹಾಪೌರರು ಬಿಬಿಎಂಪಿ ಮಡಿವಾಳ ಕ್ಷೇತ್ರದ ಶ್ರೀ ಎಂ ಮಂಜುನಾಥ್ ರೆಡ್ಡಿ ಅವರು, ಶ್ರೀ ಎನ್ಆರ್ ರಮೇಶ್ ರವರು, ಮಾಜಿ ಅಧ್ಯಕ್ಷರು ಬೆಂಗಳೂರು ದಕ್ಷಿಣ ಜಿಲ್ಲಾ ಬಿಜೆಪಿ ಘಟಕ, ಉಪಾಧ್ಯಕ್ಷರು ಡಾಕ್ಟರ್ ರಾಜ್ಕುಮಾರ್ ಸಂಘ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಶ್ರೀ ಎಸ್.ಎ. ಮುನಿನಂಜಪ್ಪನವರು ಹಾಗೂ ಕ್ಷೇತ್ರದ ಎಲ್ಲಾ ಕನ್ನಡ ಅಭಿಮಾನಿಗಳು, ಡಾಕ್ಟರ್ ರಾಜ್ಕುಮಾರ್ ಹಾಗೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನನ್ನ ಹೆಸರು ಮುನಿನಂಜಪ್ಪ ಅಂದ್ಬಿಟ್ಟು. ಇವತ್ತಿನ ನಾವು ಇಂದು ಊರಹಬ್ಬ 3 ವರ್ಷಕ್ಕೊಮ್ಮೆ ನಾವು ಈ ಊರಹಬ್ಬನ ಆಚರಣೆ ಮಾಡ್ಕೊಂಬರ್ತಾ ಇದ್ದೀರಿ. ಅದರಲ್ಲಿ ಐದು ಊರು: ಕನಕನಪಾಳ್ಯ, ಸಿದ್ದಾಪುರ, ಬೈರಸಂದ್ರ, ನಾಗಸಂದ್ರ, ಯಡೂರು. ಆ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಾವು ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯನ್ನು ಅನಾವರಣ ಮಾಡಿದ್ದೇವೆ. ಎಲ್ಲ ಗಣ್ಯವ್ಯಕ್ತಿಗಳು ಶ್ರೀ ರಾಮಲಿಂಗಾರೆಡ್ಡಿಯವರು, ಕೆ ಎಂ ನಾಗರಾಜ್ ಅವರು, ಎನ್ ಆರ್ ರಮೇಶ್ ರವರು, ಉದಯ್ ಶಂಕರ್ ಅವರು, ನಾಗರಾಜರವರು, ಉದಯ್ ಗರುಡಾಚಾರ್ ಅವರು ಎಲ್ಲ ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮ ಸಿದ್ದಾಪುರ ಯುವಕರು ಮತ್ತು ಗ್ರಾಮಸ್ಥರು ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಭಾಳ ಸಂತೋಷದಿಂದ ಆಚರಣೆ ಮಾಡಿದ್ದೇವೆ. ಅದೇ ರೀತಿಯಾಗಿ ಮುಂದೆ ಬರುವಂಥ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಸಿದ್ದಾಪುರ ಗ್ರಾಮಸ್ಥರು ಪ್ರೋತ್ಸಾಹ ಕೊಟ್ಟು ಈ ಕಾರ್ಯಕ್ರಮ ಭಾಗಿಯಾಗಬೇಕು ಅಂತ ನಾನು ನಮ್ಮ ವಿನಾಯಕ ಗೆಳೆಯ ಸಂಘದಲ್ಲಿ ತಮ್ಮಲ್ಲಿ ವಿನಯದಿಂದ ಬೇಡ್ಕೊಳ್ತೇನೆ. ನಮ್ಮ ಜಯರಾಮರವರು ರಾಜ್ಕುಮಾರ್ ಇದೊಂದು ಪುತ್ಥಳಿ ರೆಡಿಯಾಗಿದೆ, ಎಲ್ಲಿ ಹಾಕೋದು ಏನು ಅನ್ನೋದ್ರ ಬಗ್ಗೆ ಹೇಳಿದ್ರು. ನಾನು ಒಂದು ಮೀಟಿಂಗ್ ಕರೆದು ಊರಲ್ಲಿ ನಮ್ಮದು ಊರಹಬ್ಬದ್ದು ಇದೆಯಪ್ಪ ಕಾರ್ಯಕ್ರಮ ಮೀಟಿಂಗ್ ಇದೆ, ಅಲ್ಲಿ ಬಂದ್ಬಿಟ್ಟು ಅನೌನ್ಸ್ ಮಾಡೋಣ. ಡಾಕ್ಟರ್ ರಾಜ್ಕುಮಾರ್ ಕರ್ನಾಟಕ ಇದರ ಅಧ್ಯಕ್ಷರವರು, ಇಡೀ ಕರ್ನಾಟಕಕ್ಕೆ ರಾಜ್ಕುಮಾರ್ ಸಂಘದ ಅಧ್ಯಕ್ಷರು, ಅವರ ಪ್ರೋತ್ಸಾಹದಿಂದ ಮತ್ತು ನಮ್ಮ ರಾಜ್ಕುಮಾರ್ ಇದನ್ನು ಪುತ್ಥಳಿಯನ್ನು ಅವರು ಮಾಡಿಸ್ಕೊಟ್ರು. ರಾಜು ಅವರು, ಜಯರಾಮರವರು ಪುನೀತ್ ರಾಜ್ಕುಮಾರ್ ಪುತ್ಥಳಿಯನ್ನು ನಮಗೆ ಅವರ ಒಂದು ಬಾಯಾಕ್ಷದಿಂದ ನಾನು ಮಾಡಿಸ್ಕೊಡ್ತೀನಿ ಅಂತ ಅವ್ರು ಮಾಡಿಸ್ಕೊಟ್ಟಿದ್ದಾರೆ. ದೊಡ್ಡವರೆಲ್ಲ ಬಂದಿದ್ದರು. ಯಾರು ಏನೇ ಹೇಳಲಿ ಏನೇ ಹೋಗಲಿ, ಆಕಾಶ ಭೂಮಿ ಇರೋವರೆಗೂ ರಾಜ್ಕುಮಾರು ಪುನೀತ್ ಹೆಸರು ಇದ್ದೇ ಇರುತ್ತೆ. ನಾವೆಲ್ಲ ನಿಜವಾಗ್ಲೂ ಕನ್ನಡ ಅಂತ ಬೆಳಿಬೇಕಾದ್ರೆ ಅಣ್ಣವರೇ ಕಾರಣ. ಅದರಿಂದ ನಾವು ಸಾಯೋವರೆಗೂ ಅಣ್ಣವರು ಎಲ್ಲಿರ್ತೀರೋ ಅದೇ ಲೆವೆಲ್ನಲ್ಲೇ ನಾವು ಇರ್ತೀವಿ ಸರ್. ಇವತ್ತು ನಾಳೆ ಊರಹಬ್ಬ, 3 ವರ್ಷಕ್ಕೊಂದ್ಸಾರಿ. ಇವತ್ತಿನ ನಿನ್ನೆ ಬೆಲ್ಲದಾರ್ತಿ ಆಯಿತು. ಶ್ರೀ ಈಶ್ವರ ಮತ್ತು ಶ್ರೀರಾಮದೇವರುಗಳಿಗೆ ಬೆಲ್ಲದಾರ್ತಿ ಆಯಿತು. ಇವತ್ತು ಮಂಗಳವಾರ ಇವತ್ತು ಗ್ರಾಮದೇವತೆ ಪೂಜಮ್ಮ, ಯಲ್ಲಮ್ಮ, ಪಿಳಕಮ್ಮ ತಂಬಿತಾರ್ತಿಗಳಿದೆ. ಇದಾದ ನಂತರ ನಾಳೆ ಬೆಳಗ್ಗೆ 6 ಗಂಟೆಗೆ ಶುರುವಾಗುತ್ತೆ. ಎಲ್ಲ ನಮ್ಮ ನರ್ಸರಿ, ಜೆ.ಸಿ. ಕಾಲೋನಿ, ಪಿಳಕಮ್ಮ ನಿವಾಸಿಗಳು ಎಲ್ಲ ಸೇರಿ ಊರ ಮುಂದೆ ನಾವು ಸೇರ್ತೀವಿ. ಎಲ್ಲ ಸೇರಿ ಇಲ್ಲಿಂದ ನಾವು 2ನೇ ಬ್ಲಾಕಲ್ಲಿ ಪಟಾಲಮ್ಮ ದೇವಸ್ಥಾನ, ಅದು ಮುಖ್ಯವಾದ ದೇವತೆ ನಮ್ಮ 5 ಊರಿಗೂ. ಆ ದೇವತೆಗೆ ಇಲ್ಲಿಂದ ಆರತಿಗಳು ಓಡಿಸ್ಕೊಂಡು ಮಹಿಳೆಯರು ಎಲ್ಲ ಡ್ಯಾನ್ಸ್ಗಳು ಮಾಡ್ಕೊಂತ ಭಾಳ ಅದ್ದೂರಿಯಾಗಿ ನಾವು ಈ ಕಾರ್ಯಕ್ರಮ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಈ ರೀತಿ ಈ ಸತಿ ಅದೇ ರೀತಿ ಮಾಡ್ಕೊಂಡು ಬರ್ತೀವಿ. ಇಲ್ಲಿ
ಸಿದ್ದಾಪುರ ಅಂತ ಹೆಸರು ಬರೋಕ್ಕೆ ಮುಂಚೆ 500 ವರ್ಷ ಮುಂಚೆ ಸಿದ್ಧರು ಇಲ್ಲಿ ಜಪ ಮಾಡ್ತಾಯಿದ್ರು. ನಾವು ಕಲ್ಯಾಣಿ ಮಾಡಿದ್ದೀರಿ, ಅಲ್ಲಿ ಮಠ ಇತ್ತು. ಅದಕ್ಕೆ ನಮ್ಮ ಹಿರಿಯರು ತಾತ ಮುತ್ತಂದಿರು ಯಾರ ನಮ್ಮ ಜ್ಞಾಪಕ ಇಲ್ಲ, ಅವರೇ ಇದಕ್ಕೆ ಅವರು ಜಪ ಮಾಡ್ತಾ ಇರೋದ್ರಿಂದ ಸಿದ್ದಾಪುರ ಅಂತ ಹೆಸರಿಕೆ ಇತಿಹಾಸ ಉಳಿಸಿದ್ದು. ಸೋಮೇಶ್ವರ ದೇವಸ್ಥಾನನೂ ಆವಾಗಲೇ ಸಿದ್ಧರೇ ಕಟ್ಸ್ಕೊಟ್ಟಿದ್ದು. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಅಂತಂದರೆ, ಇವತ್ತು ಇಡೀ ಬೆಂಗಳೂರಿನಲ್ಲಿ ಕಲ್ಯಾಣಿ ನಮ್ಮ ಗಣಪತಿ ಸುಮಾರು 18 ಗಣಪತಿ ಸುತ್ತಲೂ ಮಧ್ಯ ಆ ಸ್ವಾಮಿ ಕೊಡಿಸಿದ್ದೀರಿ. ಅಲ್ಲಿ ನೋಡ್ಬೇಕು. ಇದನ್ನ ದಯವಿಟ್ಟು ನೀವು ಹೈಲೈಟ್ ಮಾಡಬೇಕು, ಮೀಡಿಯಾದಲ್ಲಿ ಹೈಲೈಟ್ ಮಾಡಿದ್ರೆ ಇದು ಪ್ರವಾಸಿ ತಾಣ ಆಗಬೇಕು. ನೀವು ಬನ್ನಿ, ಅಲ್ಲಿ ಹೋಗೋಣ ಕಲ್ಯಾಣಿ ಹತ್ರ, ಒಂದು ಸೆಕೆಂಡ್ ನೋಡಿ, ಅಲ್ಲಿ ತಗೊಳ್ಳಿ. ಭಾಳ ಚೆನ್ನಾಗಿ ಮಾಡಿದ್ವಿ. ಅದು ನೀರು ಉದ್ಭವ ಆಗುತ್ತೆ ಕಲ್ಯಾಣಿಯಲ್ಲಿ, ಉತ್ಪತ್ತಿ ಆಗುತ್ತೆ. ಬಂದು 106 ವರ್ಷಗಳಿಂದ ಊರ ಹಬ್ಬ ಅಂತ ಮಾಡ್ತೀರಿ ನಾವು. 5 ಊರವರು ಸೇರಿ ಕನಗನಪಾಳ್ಯ, ಸಿದ್ದಾಪುರ, ಯಡಿಯೂರು, ನಾಗಸಂದ್ರ, ಬೈಸಂದ್ರ ಗ್ರಾಮಸ್ಥರು ಊರಹಬ್ಬ ಮಾಡೋದು. ಆ ಊರಹಬ್ಬದ ಪ್ರಯುಕ್ತ ಇದು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಇಲ್ಲಿ ತುಂಬ. ನಾವು ಹಳೆ ಗ್ರಾಮಸ್ಥರಾಗಿರೋದ್ರಿಂದ ಕನ್ನಡದ ಬಗ್ಗೆ ಅಭಿಮಾನ ಇದೆ. ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಕಂಡ್ರೆ ಅಪಾರವಾದ ಗೌರವ. ಅದಕ್ಕೋಸ್ಕರ ಇವತ್ತು ಪುತ್ಥಳಿ ಅನಾವರಣ ಮಾಡಬೇಕು ಅಂತೇಳಿ ಇದೇ ಸಂದರ್ಭದಲ್ಲಿ ಮಾಡಬೇಕು ಅಂತ ರೆಡಿ ಮಾಡಿದ್ದು. ಅದಕ್ಕೆ ಇವತ್ತು ಪುತ್ಥಳಿ ಅನಾವರಣ ಮಾಡಿದ್ದೀರಿ. ಹೌದು, ರಾಮಲಿಂಗಾರೆಡ್ಡಿ ಅವರು ಬಂದಿದ್ದರು, ಗರುಡಾಚಾರ್ ಅವರು ಬಂದಿದ್ದರು, ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗಳು, ಹಿರಿ ಮಗಳು, ಅವ್ರ ಅಳಿಯ ಸಾರಾ ಗೋವಿಂದ್ ಅವರು ಎಲ್ಲರೂ ಬಂದಿದ್ದಾರೆ. ಎಲ್ಲರ ಕೈಲಿ ಇನಾಗ್ರೇಷನ್ ಮಾಡಿ ಭಾಳ ವಿಜೃಂಭಣೆಯಿಂದ ಅದನ್ನು ವಿಗ್ರಹ ಪುತ್ಥಳಿಯನ್ನು ಓಪನಿಂಗ್ ಸೆರೆಮನಿ ಮಾಡಿದ್ದೀರಿ.